ಮಲೆನಾಡಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. ಗ್ರಾಮದಲ್ಲಿ ಕಾಡಾನೆಗಳು ರಾಜಾರೋಷವಾಗಿ ಓಡಾಡ್ತಾ ಇದೆ. ಗಜಪಡೆಯ ಹಿಂಡನ್ನ ಕಂಡು ಗ್ರಾಮಸ್ಥರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಬ್ಬಬ್ಬ, ಅದೇನ್ ಗತ್ತು, ಅದೇನ್ ಗಾಂಭೀರ್ಯ. ಕಾಡಲ್ಲಿರಬೇಕಾದ ಕಾಡಾನೆಗಳು ನಾಡಿಗೆ ನುಗ್ಗಿಬಿಟ್ಟಿವೆ. ಸಿಕ್ಕ ಕಡೆ ನುಗ್ಗಿ ದಾಂಧಲೆ ನಡೆಸಿವೆ. ಗಜಪಡೆಗಳ ಹಿಂಡು ಕಂಡು ಗ್ರಾಮದ ಜನರು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡಿ ಹೋಗಿದ್ದಾರೆ. ಮಲೆನಾಡಿನ ಜನರಿಗೆ ಕಾಡಾನೆಗಳ ಉಪಟಳ. ಗಜಪಡೆ ಹಾವಳಿಗೆ ಬೆಳೆದ ಬೆಳೆಗಳೆಲ್ಲ ನಾಶ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ಆನೆ. ಹಾಸನದ ಬೇಲೂರು ತಾಲೂಕಿನ ಕೆಳಬಿಕ್ಕೋಡು ಗ್ರಾಮಕ್ಕೆ ಬರೋಬ್ಬರಿ 20ಕ್ಕೂ ಹೆಚ್ಚು ಕಾಡಾನೆಗಳು ನುಗ್ಗಿವೆ. ಮರಿ ಆನೆಗಳ ಜೊತೆ ಗ್ರಾಮದಲ್ಲಿ ರಾಜಾರೋಷವಾಗಿ ಓಡಾಡಿವೆ. ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನೆಲ್ಲ ನಾಶ ಮಾಡಿವೆ. ಕಾಫಿ, ಜೋಳ, ಶುಂಠಿ, ಭತ್ತದ ಬೆಳೆಗಳನ್ನೆಲ್ಲ ಕಾಡಾನೆಗಳು ಸಂಪೂರ್ಣ ನಾಶ ಮಾಡಿವೆ. ಬೆಳೆಗಳನ್ನ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ದಾರೆ. ಕಾಡಾನೆಗಳನ್ನ ಮತ್ತೆ ಕಾಡಿಗಟ್ಟೋಕೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಗಜಪಡೆ ಹಾವಳಿಗೆ ಹಾಸನದ ಬೇಲೂರು ಜನ ಭಯಭೀತರಾಗಿದ್ದಾರೆ. ಕಾಫಿ ತೋಟಕ್ಕೆ ಹೋಗೋಕ್ಕೂ ಕೆಲಸಗಾರರು, ಮಾಲೀಕರು ಹಿಂದೇಟು ಹಾಕ್ತಿದ್ದಾರೆ. ಅದೇನೇ ಹೇಳಿ, ಮಲೆನಾಡಿನ ಜನರು ಅದೇನ್ ಪಾಪ ಮಾಡಿದ್ರೋ ಏನೋ, ಈ ಕಾಡಾನೆಗಳ ಕಾಟದಿಂದ ಮುಕ್ತಿನೇ ಸಿಗ್ತಿಲ್ಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಲೆನಾಡಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. ಗ್ರಾಮದಲ್ಲಿ ಕಾಡಾನೆಗಳು ರಾಜಾರೋಷವಾಗಿ ಓಡಾಡ್ತಾ ಇದೆ. ಗಜಪಡೆಯ ಹಿಂಡನ್ನ ಕಂಡು ಗ್ರಾಮಸ್ಥರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಬ್ಬಬ್ಬ, ಅದೇನ್ ಗತ್ತು, ಅದೇನ್ ಗಾಂಭೀರ್ಯ. ಕಾಡಲ್ಲಿರಬೇಕಾದ ಕಾಡಾನೆಗಳು ನಾಡಿಗೆ ನುಗ್ಗಿಬಿಟ್ಟಿವೆ. ಸಿಕ್ಕ ಕಡೆ ನುಗ್ಗಿ ದಾಂಧಲೆ ನಡೆಸಿವೆ. ಗಜಪಡೆಗಳ ಹಿಂಡು ಕಂಡು ಗ್ರಾಮದ ಜನರು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡಿ ಹೋಗಿದ್ದಾರೆ. ಮಲೆನಾಡಿನ ಜನರಿಗೆ ಕಾಡಾನೆಗಳ ಉಪಟಳ. ಗಜಪಡೆ ಹಾವಳಿಗೆ ಬೆಳೆದ ಬೆಳೆಗಳೆಲ್ಲ ನಾಶ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ಆನೆ. ಹಾಸನದ ಬೇಲೂರು ತಾಲೂಕಿನ ಕೆಳಬಿಕ್ಕೋಡು ಗ್ರಾಮಕ್ಕೆ ಬರೋಬ್ಬರಿ 20ಕ್ಕೂ ಹೆಚ್ಚು ಕಾಡಾನೆಗಳು ನುಗ್ಗಿವೆ. ಮರಿ ಆನೆಗಳ ಜೊತೆ ಗ್ರಾಮದಲ್ಲಿ ರಾಜಾರೋಷವಾಗಿ ಓಡಾಡಿವೆ. ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನೆಲ್ಲ ನಾಶ ಮಾಡಿವೆ. ಕಾಫಿ, ಜೋಳ, ಶುಂಠಿ, ಭತ್ತದ ಬೆಳೆಗಳನ್ನೆಲ್ಲ ಕಾಡಾನೆಗಳು ಸಂಪೂರ್ಣ ನಾಶ ಮಾಡಿವೆ. ಬೆಳೆಗಳನ್ನ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ದಾರೆ. ಕಾಡಾನೆಗಳನ್ನ ಮತ್ತೆ ಕಾಡಿಗಟ್ಟೋಕೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಗಜಪಡೆ ಹಾವಳಿಗೆ ಹಾಸನದ ಬೇಲೂರು ಜನ ಭಯಭೀತರಾಗಿದ್ದಾರೆ. ಕಾಫಿ ತೋಟಕ್ಕೆ ಹೋಗೋಕ್ಕೂ ಕೆಲಸಗಾರರು, ಮಾಲೀಕರು ಹಿಂದೇಟು ಹಾಕ್ತಿದ್ದಾರೆ. ಅದೇನೇ ಹೇಳಿ, ಮಲೆನಾಡಿನ ಜನರು ಅದೇನ್ ಪಾಪ ಮಾಡಿದ್ರೋ ಏನೋ, ಈ ಕಾಡಾನೆಗಳ ಕಾಟದಿಂದ ಮುಕ್ತಿನೇ ಸಿಗ್ತಿಲ್ಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಲೆನಾಡಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. ಗ್ರಾಮದಲ್ಲಿ ಕಾಡಾನೆಗಳು ರಾಜಾರೋಷವಾಗಿ ಓಡಾಡ್ತಾ ಇದೆ. ಗಜಪಡೆಯ ಹಿಂಡನ್ನ ಕಂಡು ಗ್ರಾಮಸ್ಥರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಬ್ಬಬ್ಬ, ಅದೇನ್ ಗತ್ತು, ಅದೇನ್ ಗಾಂಭೀರ್ಯ. ಕಾಡಲ್ಲಿರಬೇಕಾದ ಕಾಡಾನೆಗಳು ನಾಡಿಗೆ ನುಗ್ಗಿಬಿಟ್ಟಿವೆ. ಸಿಕ್ಕ ಕಡೆ ನುಗ್ಗಿ ದಾಂಧಲೆ ನಡೆಸಿವೆ. ಗಜಪಡೆಗಳ ಹಿಂಡು ಕಂಡು ಗ್ರಾಮದ ಜನರು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡಿ ಹೋಗಿದ್ದಾರೆ. ಮಲೆನಾಡಿನ
ಜನರಿಗೆ ಕಾಡಾನೆಗಳ ಉಪಟಳ. ಗಜಪಡೆ ಹಾವಳಿಗೆ ಬೆಳೆದ ಬೆಳೆಗಳೆಲ್ಲ ನಾಶ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ಆನೆ. ಹಾಸನದ ಬೇಲೂರು ತಾಲೂಕಿನ ಕೆಳಬಿಕ್ಕೋಡು ಗ್ರಾಮಕ್ಕೆ ಬರೋಬ್ಬರಿ 20ಕ್ಕೂ ಹೆಚ್ಚು ಕಾಡಾನೆಗಳು ನುಗ್ಗಿವೆ. ಮರಿ ಆನೆಗಳ ಜೊತೆ ಗ್ರಾಮದಲ್ಲಿ ರಾಜಾರೋಷವಾಗಿ ಓಡಾಡಿವೆ. ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನೆಲ್ಲ ನಾಶ ಮಾಡಿವೆ. ಕಾಫಿ, ಜೋಳ, ಶುಂಠಿ, ಭತ್ತದ ಬೆಳೆಗಳನ್ನೆಲ್ಲ ಕಾಡಾನೆಗಳು ಸಂಪೂರ್ಣ ನಾಶ ಮಾಡಿವೆ. ಬೆಳೆಗಳನ್ನ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ದಾರೆ. ಕಾಡಾನೆಗಳನ್ನ ಮತ್ತೆ ಕಾಡಿಗಟ್ಟೋಕೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಗಜಪಡೆ ಹಾವಳಿಗೆ ಹಾಸನದ ಬೇಲೂರು ಜನ ಭಯಭೀತರಾಗಿದ್ದಾರೆ. ಕಾಫಿ ತೋಟಕ್ಕೆ ಹೋಗೋಕ್ಕೂ ಕೆಲಸಗಾರರು, ಮಾಲೀಕರು ಹಿಂದೇಟು ಹಾಕ್ತಿದ್ದಾರೆ. ಅದೇನೇ ಹೇಳಿ, ಮಲೆನಾಡಿನ ಜನರು ಅದೇನ್ ಪಾಪ ಮಾಡಿದ್ರೋ ಏನೋ, ಈ ಕಾಡಾನೆಗಳ ಕಾಟದಿಂದ ಮುಕ್ತಿನೇ ಸಿಗ್ತಿಲ್ಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಲೆನಾಡಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. ಗ್ರಾಮದಲ್ಲಿ ಕಾಡಾನೆಗಳು ರಾಜಾರೋಷವಾಗಿ ಓಡಾಡ್ತಾ ಇದೆ. ಗಜಪಡೆಯ ಹಿಂಡನ್ನ ಕಂಡು ಗ್ರಾಮಸ್ಥರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಬ್ಬಬ್ಬ, ಅದೇನ್ ಗತ್ತು, ಅದೇನ್ ಗಾಂಭೀರ್ಯ. ಕಾಡಲ್ಲಿರ್ಬೇಕಾದ ಕಾಡಾನೆಗಳು ನಾಡಿಗೆ ನುಗ್ಗಿಬಿಟ್ಟಿವೆ. ಸಿಕ್ಕ ಕಡೆ ನುಗ್ಗಿ ದಾಂಧಲೆ ನಡೆಸಿವೆ. ಗಜಪಡೆಗಳ ಹಿಂಡು ಕಂಡು ಗ್ರಾಮದ ಜನರು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡಿ ಹೋಗಿದ್ದಾರೆ. ಮಲೆನಾಡಿನ ಜನರಿಗೆ ಕಾಡಾನೆಗಳ ಉಪಟಳ. ಗಜಪಡೆ ಹಾವಳಿಗೆ ಬೆಳೆದ ಬೆಳೆಗಳೆಲ್ಲ ನಾಶ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ಆನೆ. ಹಾಸನದ ಬೇಲೂರು ತಾಲೂಕಿನ ಕೆಳಬಿಕ್ಕೋಡು ಗ್ರಾಮಕ್ಕೆ ಬರೋಬ್ಬರಿ 20ಕ್ಕೂ ಹೆಚ್ಚು ಕಾಡಾನೆಗಳು ನುಗ್ಗಿವೆ. ಮರಿ ಆನೆಗಳ ಜೊತೆ ಗ್ರಾಮದಲ್ಲಿ ರಾಜಾರೋಷವಾಗಿ ಓಡಾಡಿವೆ. ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನೆಲ್ಲ ನಾಶ ಮಾಡಿವೆ. ಕಾಫಿ, ಜೋಳ, ಶುಂಠಿ, ಭತ್ತದ ಬೆಳೆಗಳನ್ನೆಲ್ಲ ಕಾಡಾನೆಗಳು ಸಂಪೂರ್ಣ ನಾಶ ಮಾಡಿವೆ. ಬೆಳೆಗಳನ್ನ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ದಾರೆ. ಕಾಡಾನೆಗಳನ್ನ ಮತ್ತೆ ಕಾಡಿಗಟ್ಟೋಕೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಗಜಪಡೆ ಹಾವಳಿಗೆ ಹಾಸನದ ಬೇಲೂರು ಜನ ಭಯಭೀತರಾಗಿದ್ದಾರೆ. ಕಾಫಿ ತೋಟಕ್ಕೆ ಹೋಗೋಕ್ಕೂ ಕೆಲಸಗಾರರು, ಮಾಲೀಕರು ಹಿಂದೇಟು ಹಾಕ್ತಿದ್ದಾರೆ. ಅದೇನೇ ಹೇಳಿ, ಮಲೆನಾಡಿನ ಜನರು ಅದೇನ್ ಪಾಪ ಮಾಡಿದ್ರೋ ಏನೋ, ಈ ಕಾಡಾನೆಗಳ ಕಾಟದಿಂದ ಮುಕ್ತಿನೇ ಸಿಗ್ತಿಲ್ಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.